ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಈ ಒಂದು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಿಂಧೂ ಕಣಿವೆ ನಾಗರಿಕತೆ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಿದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ವೇದಗಳಿಗೆ ಸಂಬಂಧಪಟ್ಟಂತೆ ಭಾರತದ ಇತಿಹಾಸದ ಸಿಲ್ಲಿ ಪ್ರಶ್ನೆಗಳು ಮತ್ತು ಎಲ್ಲಿ ಮಿಸ್ ಆಗ್ತಕ್ಕಂತಹ ಒಂದು ಪ್ರಶ್ನೆಗಳು ಇರ್ತವೆ, ಅದನ್ನು ನಾವು ಈಗ ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರ್ತಕ್ಕಂತಹ ಎಲ್ಲ ನಮ್ಮ ಸಾಮಾನ್ಯ ಜ್ಞಾನ ಆಗಿರ್ಬೋದು ಮತ್ತು ಇಲ್ಲಿ ಬೇರೆ ಬೇರೆ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗ್ತಕ್ಕಂಥ ಪ್ರಶ್ನೆಗಳಿಗೆ ಫ್ರೀಯಾಗಿ ತರಗತಿಗಳನ್ನು ನಡೆಸ್ಕೊಳ್ತಾ ಹೋಗ್ತಿದ್ದೇವೆ. ಆ ಒಂದು ತರಗತಿಗಳನ್ನು ಫ್ರೀಯಾಗಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ನಾವು ವೇದಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ತರಗತಿಗಳನ್ನು ನಾವು ಶುರು ಮಾಡೋದಕ್ಕೆ ಹೋದರೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಟೋಟಲ್ ಆಗಿ ಎಷ್ಟು ವೇದಗಳು ಇದ್ದಾವೆ ಅಂತ. ಟೋಟಲ್ ಆಗಿ 4 ವೇದಗಳು ಇಲ್ಲಿ ಇರ್ತಕ್ಕಂಥದ್ದು. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಥವಾ ಅಥರ್ವ ವೇದ ಅಂತ ಇಲ್ಲಿ 4 ವೇದಗಳು ಇಲ್ಲಿ ಇದ್ದಾವೆ. ಈ ಒಂದು ವೇದಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ತರಗತಿಗಳನ್ನು ನಾವು ಶುರು ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇದಾಗಿ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಭಾರತದ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಶಿಲಾಯುಗ ಆಗಿರ್ಬೋದು ಮತ್ತು ಇಲ್ಲಿ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಇರತಕ್ಕಂತಹ ಒಂದು ಬೇರೆ ಬೇರೆ ಏನು ಕುರುಹುಗಳಿಗೆ ಅಥವಾ ಬೇರೆ ಬೇರೆ ಪ್ಲೇಸಸ್ಗಳು ಅಥವಾ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಇಲ್ಲಿ ಶೋಧನೆಗಳನ್ನು ಮಾಡಿದರು, ಹರಪ್ಪವನ್ನು ಯಾರು ಶೋಧನೆ ಮಾಡಿದರು, ಮೊಹೆಂಜೋದಾರೋ ಯಾರು ಶೋಧನೆಯನ್ನು ಮಾಡಿದರು, ಅದೇ ರೀತಿಯಲ್ಲಿ ಯಾವ ಒಂದು ಇಸವಿಯಲ್ಲಿ ಶೋಧನೆಯನ್ನು ಮಾಡಿದರು, ಈ ರೀತಿಯಾಗಿ ಹಿಂದಿನ ಒಂದು ತರಗತಿಗಳಲ್ಲಿ ನಾನು ಹೇಳಿಕೊಡ್ತಾ ಹೋಗಿದ್ದೆ. ಇವತ್ತಿನ ಒಂದು ತರಗತಿಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ವೇದಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಮೊದಲನೇದಾಗಿ ಸಿಂಧೂ ಕಣಿವೆ ನಾಗರಿಕತೆ ಆದ ಮೇಲೆ ನೆಕ್ಸ್ಟ್ ಇಲ್ಲಿ ವೇದಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಗಳನ್ನು ಈ ಒಂದು ವಿಡಿಯೋಗಳಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ಈ ಒಂದು ವೇದಗಳ ಒಂದು ಟಾಪಿಕ್ಗೆ ನಾವು ಬರೋದಾದರೆ ಟೋಟಲ್ ಆಗಿ ಈಗಾಗಲೇ ಹೇಳಿದೆ, ಟೋಟಲ್ ಆಗಿ ಎಷ್ಟು ವೇದಗಳು ಇದ್ದಾವೆ ಅಂತ ಅಂದರೆ 4 ವೇದಗಳು ಇಲ್ಲಿ ನಮ್ಮ ಒಂದು ಭಾರತ ಇತಿಹಾಸದಲ್ಲಿ ನಾವು ನೋಡ್ತೇವೆ. ಯಾವ್ಯಾವುದು ಅಂತ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದ ಅಥವಾ ಅಥರ್ವ ವೇದ ಅಂತ ಇಲ್ಲಿ ಕರೀತಾರೆ. 4 ವೇದಗಳು ನಾವು ನೋಡ್ತೇವೆ ಈ ಒಂದು ವೇದಗಳಿಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಲ್ಲಿ ಈ ಒಂದು ವೇದಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೋಡ್ಬೋದು. ಟೋಟಲ್ ಆಗಿ 4 ವೇದಗಳು ಇದ್ದಾವೆ. ಋಗ್ವೇದಕ್ಕೆ ಸಂಬಂಧ ಬರೋದಾದರೆ ಇದು ಪೂರ್ವ ವೇದ ಕಾಲದಲ್ಲಿ ಬರತಕ್ಕಂಥ ಒಂದೇ ಒಂದು ವೇದ, ಅದು ಋಗ್ವೇದ. ಇದರಲ್ಲಿ ನಾವು ಗಾಯತ್ರಿ ಮಂತ್ರವನ್ನು ನಾವು ನೋಡ್ತೇವೆ. ಗಾಯತ್ರಿ ಮಂತ್ರವನ್ನು ಯಾವ ವೇದದಲ್ಲಿ ನೋಡ್ತೇವೆ ಅಂತ ನೋಡೋದಾದರೆ ಅದು ನಾವು ಋಗ್ವೇದದಲ್ಲಿ ಕಾಣಬರ್ತಕ್ಕಂಥ ಒಂದು ವೇದ ಮಂತ್ರ ಯಾವುದಪ್ಪ ಅಂತಂದರೆ ಗಾಯತ್ರಿ ಮಂತ್ರ. ಅದನ್ನು ಫಾಲೋ ಮಾಡ್ತಕ್ಕಂಥವ್ರು ಅಥವಾ ಅದರ ಒಂದು ಗುಡಿಯ ಆ ಒಂದು ಋಗ್ವೇದವನ್ನು ಫಾಲೋ ಮಾಡ್ತಕ್ಕಂಥ ಒಂದು ಯಾರಪ್ಪ ಅಂತ ನೋಡೋದಾದರೆ ಅವರನ್ನ ಹೋತ್ರಿ ಅಂತ ಕರಿತೇವೆ. ಪಂಡಿತರು ಅಂದರೆ ಈ ಒಂದು ಋಗ್ವೇದನ ಫಾಲೋ ಮಾಡ್ತಕ್ಕಂಥ ಪಂಡಿತರನ್ನ ಹೋತ್ರಿಗಳು ಅಂತ ಇಲ್ಲಿ ಕರಿತಾ ಇದ್ರು. ಓಕೆ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಯಜುರ್ವೇದಕ್ಕೆ ಬರೋದಾದರೆ ಯಜುರ್ವೇದದಲ್ಲಿ ನಾವು ಹೆಚ್ಚಿನದಾಗಿ ಯಜ್ಞಗಳನ್ನು, ಯಾಗಾದಿಗಳನ್ನು ಮತ್ತು ಇಲ್ಲಿ ವಾರ ಅಥವಾ ಯುದ್ಧಗಳನ್ನು ನಾವು ನೋಡ್ತೇವೆ ಯಜುರ್ವೇದದಲ್ಲಿ. ಇದನ್ನು ನಾವು ಯಾರಪ್ಪ ಈ ಒಂದು ಪಂಡಿತರನ್ನು ಏನಂತ ಕರಿತೇವೆ ಅಂತಂದರೆ ಅಧವರ್ಯು ಅಂತ ಕರಿತೇವೆ. ಅಧವರ್ಯು ಅಂತ ಇಲ್ಲಿ ಈ ಒಂದು ಯಜುರ್ವೇದದ ಒಂದು ಪಂಡಿತರನ್ನು ಇಲ್ಲಿ ಅಧವರ್ಯು ಅಂತ ಇಲ್ಲಿ ಕರಿತಾ ಹೋಗ್ತೇವೆ. ಓಕೆ, ಇಲ್ಲಿ ಮುಂದಿನ ಒಂದು ವೇದವನ್ನು ನೋಡೋದಾದರೆ ಸಾಮವೇದ ಅಂತ. ನೀವು ಹೆಸರಲ್ಲೇ ನೋಡ್ಬೋದು, ಸಾಮ ಅಂತಂದರೆ ಒಂಥರ ಸಾಂಗ್ ಅಂತ ಅಂದರೆ ಮ್ಯೂಸಿಕ್, ಸಾಂಗ್ ಈ ರೀತಿಯಾಗಿ ಬರ್ತದೆ. ಹಾಡುಗಳು ಅಂತ, ಹಾಡುಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ವೇದ ಯಾವುದಪ್ಪ ಅಂತ ಅಂದರೆ ಅದು ಸಾಮವೇದ ಅಂತ. ಈ ಒಂದು ವೇದದಲ್ಲಿ ನಾವು ಹೆಚ್ಚಿನದಾಗಿ ಸಾಂಗ್ ಅಥವಾ ಹಾಡುಗಳನ್ನು ನೋಡ್ತಾ ಹೋಗ್ತೇವೆ. ಅದಕ್ಕಾಗಿ ಇದನ್ನು ಸಾಮವೇದ ಅಂತ ಇಲ್ಲಿ ಕರೆಯಲ್ಪಟ್ಟಿದೆ. ಇದನ್ನು ಉದ್ಗತಾರೆ ಅಂತಕ್ಕಂಥವ್ರು ಇಲ್ಲಿ ಈ ಒಂದು ಪಂಡಿತರು ಇದನ್ನು ನೋಡ್ಕೊಳ್ತಾ ಹೋಗ್ತಾರೆ. ಉದ್ಗತಾರ್, ನೀವು ಗಿಟಾರನ್ನ ಕೇಳಿರ್ತೀರ, ಗಿಟಾರಲ್ಲಿ ಏನು ಬರುತ್ತೆ, ಸಾಂಗ್ ಬರುತ್ತೆ. ಅದೇ ರೀತಿ ಗತಾರ್ ಅಂತ ನೀವು ನೆನ್ಪಿಟ್ಕೋಬೋದು ಈ ಒಂದು ಸಾಮವೇದಕ್ಕೆ ಸಂಬಂಧ ಹೊಂದಿದಂತೆ. ಅದೇ ರೀತಿಯಲ್ಲಿ 4ನೇದಾಗಿ ಅಥರ್ವಣ ವೇದವನ್ನು ನೋಡ್ತೇವೆ. ಅಥರ್ವಣ ವೇದದಲ್ಲಿ ನಾವು ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಅಥವಾ ಶಿಲ್ಪ ವೇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ತಾ ಹೋಗ್ತೇವೆ. ಅಥರ್ವಣ ವೇದ ಚಿಕಿತ್ಸೆಗೆ ಸಂಬಂಧಪಟ್ಟಿದೆ. ಇದರ ಒಂದು ಪಂಡಿತರನ್ನ ಬ್ರಹ್ಮ ಅಂತ ಇಲ್ಲಿ ಕರಿತೇವೆ. ಬ್ರಹ್ಮ ಅವರು ಇದನ್ನು ಮಾಡಿದರು ಅಂತ ಇಲ್ಲಿ ಮಾಹಿತಿ ಬರುತ್ತೆ. ಓಕೆ, ಮುಂದಿನ ಒಂದು ಸ್ಲೈಡ್ನ ನೋಡೋಣ. ಈ ಒಂದು ವೇದಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಏನಪ್ಪ ಅಂತಂದರೆ ವೇದಗಳಿಗೆ ಉಪವೇದಗಳು ಅಂತ ಕರೀತಾರೆ. ಒಂದೊಂದು ವೇದಗಳಿಗೂ ಕೂಡ ಒಂದೊಂದು ಉಪವೇದಗಳು ಇದ್ದಾವೆ. ಆ ಒಂದು ಉಪವೇದಗಳ ಒಂದು ಹೆಸರನ್ನು ನಾನು ಈಗ ಈ ಒಂದು ಸ್ಲೈಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದೇನೆ. ಟೋಟಲ್ ಆಗಿ ಎಷ್ಟು ಉಪವೇದಗಳಿದ್ದಾವೆ? 4 ಉಪವೇದಗಳಿದ್ದಾವೆ. ಎಷ್ಟು ವೇದಗಳಿದ್ದಾವೆ? 4 ವೇದಗಳಿದ್ದಾವೆ. ವೇದಗಳಿಗೆ ತಕ್ಕಂತೆ ಉಪವೇದಗಳನ್ನು ಈ ಒಂದು ಸ್ಲೈಡ್ನಲ್ಲಿ ನೋಡೋಣ.
ಇಲ್ಲಿ ನೋಡ್ಬೋದು ನೀವು ಟೋಟಲಾಗಿ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಇಲ್ಲಿ ನೋಡ್ಬೋದು ಋಗ್ವೇದಕ್ಕೆ ಇರ್ತಕ್ಕಂತಹ ಒಂದು ಏನಪ್ಪ ಉಪವೇದ ಯಾವುದಪ್ಪ ಅಂತಂದರೆ ಅದನ್ನು ಆಯುರ್ವೇದ ಅಂತ ಕರಿತೇವೆ. ಆಯುರ್ವೇದ ಇದು ಋಗ್ವೇದಕ್ಕೆ ಇರ್ತಕ್ಕಂತಹ ಒಂದೇ ಒಂದು ಉಪವೇದ. ಇದು ಉಪವೇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ಅದೇ ರೀತಿಯಲ್ಲಿ ಯಜುರ್ವೇದಕ್ಕೆ ಇರ್ತಕ್ಕಂಥ ಒಂದು ಉಪವೇದ ಯಾವುದಪ್ಪ ಅಂತ ನೋಡೋದಾದರೆ ಅದು ಧನುರ್ವೇದ ಅಂತ. ಧನುರ್ವೇದ ಅಂತ ಅಂದರೆ ಯಜುರ್ವೇದ ಆಲ್ರೆಡಿ ನಾನು ಹೇಳಿದೆ ಬರೀ ಯಜ್ಞ ಯಾಗಾದಿಗಳಾಗಿರ್ಬೋದು ಮತ್ತು ಇಲ್ಲಿ ಏನು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮಾಹಿತಿಗಳನ್ನು ಕೊಡ್ತದೆ. ಯಜುರ್ವೇದ ಅಂತ. ಅದಕ್ಕೆ ಧನುರ್ವೇದ ಅಂತ ಇಲ್ಲಿ ಕರೀತಾರೆ. ಧನುರ್ವೇದ ಅಂತ ಅಂದರೆ ಧನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ವೇದ ಯಾವುದಪ್ಪ ಅಂತ ಅಂದರೆ ಅದು ಯಜುರ್ವೇದ ಅಂತ ನೀವು ಆನ್ಸರ್ನ ಮಾಡ್ಬೋದು. ಅದು ಯಾವುದಕ್ಕೆ ಸಂಬಂಧ ಹೊಂದಿದೆ? ಯಜುರ್ವೇದಕ್ಕೆ ಸಂಬಂಧ ಹೊಂದಿದೆ. ಧನುರ್ವೇದ ಇದೊಂದು ಉಪವೇದ ಆಗಿದೆ. ಓಕೆ, ಅದೇ ರೀತಿಯಲ್ಲಿ ಮೂರನೇದಾಗಿ ನೋಡ್ಬೋದು. ಮೂರನೇದೇನಪ್ಪ ಅಂತಂದರೆ ಸಾಮವೇದ ಅಂತ. ಈಗಾಗಲೇ ಹೇಳಿದೆ ಸಾಮವೇದ ಬರೀ ಹಾಡುಗಳಿಗೆ ಸಂಬಂಧಪಟ್ಟಂತಹ ಒಂದು ವೇದ ಆಗಿದೆ. ಈ ಒಂದು ವೇದದಲ್ಲಿ ನೀವು ಗಂಧರ್ವ ವೇದವಂತ ನೀವು ನೋಡ್ಬೋದು. ಇದು ಉಪವೇದ ಯಾವುದಪ್ಪ ಅಂತಂದರೆ ಗಂಧರ್ವ ವೇದ. ಗಂಧರ್ವ ಅಥವಾ ಗಾಂಧರ್ವ ಅಂತ ನಾವು ಕರಿತೇವೆ. ಗಾಂಧರ್ವ ಬರೀ ಏನು ಮಾಡ್ತಾರೆ? ಡ್ಯಾನ್ಸನ್ನು ಮಾಡ್ತಾರೆ. ಹಾಡುಗಳಿದ್ರೆ ನಾವು ಡ್ಯಾನ್ಸನ್ನು ಮಾಡ್ಬೋದು. ಓಕೆ, ಈ ರೀತಿಯಾಗಿ ನೀವು ನೆನ್ಪಿಟ್ಕೋಬೋದು ಟೋಟಲಾಗಿ ಉಪವೇದಗಳನ್ನು. ನೆಕ್ಸ್ಟು ಕೊನೆಯದಾಗಿ ಇನ್ನೊಂದು ಯಾವುದಪ್ಪ ಅಂತಂದರೆ ಶಿಲ್ಪವೇದ ಅಂತ. ಶಿಲ್ಪವೇದ ಇದು ಅಥರ್ವಣ ವೇದಕ್ಕೆ ಸಂಬಂಧ ಹೊಂದಿರತಕ್ಕಂತಹ ಒಂದೇ ಒಂದು ವೇದ, ಅದು ಶಿಲ್ಪವೇದ. ಅದು ಈ ಒಂದು ಶಿಲ್ಪವೇದದಲ್ಲಿ ನಾವು ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಮಾಹಿತಿ ಮತ್ತು ಇಲ್ಲಿ ಬೇರೆ ಬೇರೆ ಮ್ಯಾಜಿಕ್ ಅಥವಾ ನೀವು ಮ್ಯಾಜಿಕನ್ನು ಕಂಡಿರ್ತೀರ, ಮ್ಯಾಜಿಕ್ಗೆ ಸಂಬಂಧಪಟ್ಟಂತೆ ಮಾಹಿತಿ ನಾವು ಅಥರ್ವಣ ವೇದದಲ್ಲಿ ನಾವು ನೋಡ್ಕೊಳ್ತಾ ಹೋಗಬಹುದು. ಓಕೆ, ಇದು ಇಷ್ಟ ಆಗಿರ್ತಕ್ಕಂಥದ್ದು ವೇದಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ಮತ್ತು ಇಲ್ಲಿ ಇನ್ನೂ ಕೂಡ ಹೆಚ್ಚಿನದಾಗಿ ಇಲ್ಲಿ ಪೂರ್ವ ವೇದಕಾಲ, ಉತ್ತರ ವೇದಕಾಲ ಅಂತ ಬರ್ತದೆ. ಪೂರ್ವ ವೇದಕಾಲ ಯಾವ ಒಂದು ಇಸವಿಯಲ್ಲಿ ಬರ್ತದೆ ಅಂತ ಅಂದರೆ 1500ರಿಂದ 1000 BC ವರೆಗೆ, ಅಂದರೆ ಬಿಫೋರ್ ಕ್ರಿಸ್ತ್ ಅಂತ ಅಂದರೆ ಕ್ರಿಸ್ತ ಪೂರ್ವ ಅಂತ. ಕ್ರಿಸ್ತ ಪೂರ್ವ 1500ರಿಂದ 1000ನೇ ಇಸ್ವಿಯಲ್ಲಿ ನಾವು ಪೂರ್ವ ವೇದಕಾಲವನ್ನು ನಾವು ನೋಡ್ತಾ ಹೋಗ್ತೇವೆ. ಅದೇ ಉತ್ತರ ವೇದಕಾಲವನ್ನು ನೋಡೋದಾದರೆ ಉತ್ತರ ವೇದಕಾಲ ನಾವು 1000ನೇ ಇಸ್ವಿಯಿಂದ 600 ಇಸ್ವಿವರೆಗೆ, ಅಂದರೆ ಬಿಫೋರ್ ಕ್ರಿಸ್ತ ಪೂರ್ವ 1000ನೇ ಇಸ್ವಿಯಿಂದ 600 ಇಸ್ವಿವರೆಗೆ ನಾವು ಉತ್ತರ ವೇದಕಾಲವನ್ನು ನೋಡ್ತೇವೆ. ಉತ್ತರ ವೇದಕಾಲ ಆದ ನಂತರ ನೆಕ್ಸ್ಟ್ ಏನು ಬರ್ತಪ್ಪ ಅಂತ ಅಂದರೆ ಇಲ್ಲಿ ನಿಮಗೆ ಷೋಡಶ ಮಹಾಜನಪದಗಳು, 16 ಮಹಾಜನಪದಗಳನ್ನು ನೋಡ್ತಾ ಹೋಗ್ತೇವೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಥವಾ ಈ ಕ್ಲಾಸಲ್ಲಿ ವೇದಗಳಿಗೆ ಸಂಬಂಧಪಟ್ಟಂತೆ ಪೂರ್ವ ವೇದಕಾಲ, ಉತ್ತರ ವೇದಕಾಲ, ಟೋಟಲ್ ಆಗಿ ಎಷ್ಟು ವೇದಗಳಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಉಪವೇದಗಳಿದ್ದಾವೆ ಮತ್ತು ಇಲ್ಲಿ ಎಷ್ಟು 4 ವೇದಗಳು ಏನನ್ನು ಹೇಳ್ತವೆ, ಅದರ ಒಂದು ಪಂಡಿತರು ಯಾರ್ಯಾರು, ಈ ಎಲ್ಲ ಮಾಹಿತಿಗಳನ್ನು ಈ ಒಂದು ತರಗತಿಗಳಲ್ಲಿ ನಾನು ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಿತ್ತು ಅಂತ ಎಲ್ಲರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡ್ಬೋದು. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.